ಮತ್ತೆ ನಮಸ್ಕಾರ. ಹಾಂ ನಮಸ್ಕಾರ ನಮಸ್ಕಾರ ರೀ. ಮತ್ತೆ ಈಗ ಜಸ್ಟ್ ಈಗ ಏನು ನಡೆದ ಅಂದ್ರೆ ನಮ್ಮ ಕರ್ನಾಟಕದೊಳಗೆ ಹಾಂ ರೀ. ಶಿಸ್ತಾಗಿ ಕಬ್ಬಿಗೆ ರೇಟ್ ಕೊಡಲಾಗ್ಯಾರ, ಹಾಂ ಶಿಸ್ತಾಗಿ ಬೆಳೆದಿದ್ದು ಬೆಳೆಗೆ ರೇಟ್ ಕೊಡಲಾಗ್ಯಾರ. ಹಾಂ ರೈತ ಕಂಡಪಟ್ಟಿದ್ರೆ ಲಾಸ್ದಾಗ ಅದ ಈ ವರ್ಷ ಮಳೆ ಬಿದ್ದು. ಹಾಂ ಅದ್ರ ಬದಲು ನೀವು ಏನು ಹೇಳತ್ತೀರಿ ಈಗ ಸರ್ಕಾರಕ್ಕೆ, ಅಂದ್ರೆ ಏನು ಅನ್ಸಿಕೆ ಹೇಳ್ತೀರಿ? ನಾವೇನು ಹೇಳ್ಬೇಕತ್ರಿ, ಹಾಂ ರೀ, ಸರ್ಕಾರಿಗೆ ಅವ್ರದ್ದು ಪಗಾರ ವಾರ್ಡ್ ಆಗಲಿ, ಇಷ್ಟು ಚಾರ್ಡ್ ಅದ್ರ ವಾರ್ಡ್ ಆಗಲಿ, ರೈತರಿಗೆ ರೂಪಾಯಿಗೆ ಒಂದು ಕ್ವಿಂಟಲ್ ಬದಗೆ ತೊಗೊಳ್ಳಿ, ಅದ್ರ ಊರ್ಲಿ ಹಾಕೊಂಡು ಅವ್ರು ಮನೆ ಮುಂದೆ ಹೋಗಿ ಸಾಯ್ತೇವ್ರಿ ಎಲ್ಲ ಹೆಂಡ್ರ ಮಕ್ಕಳು ತೊಗೊಂಡು. ಮತ್ತೆ ಅಂದ್ರೆ ಈಗ ಏನು ಮಾಡಿ ಪರ್ಯಾಯ ಏನು ಸಿಗ್ಬೇಕಾ? ಏನು ಅಂದ್ರೆ ಕೋರ್ಟಿಗೆ ಉರಿ ಹಚ್ಚಾದ್ರಿ ಲಾಸ್ಟ್ ಕೋರ್ಟಿಗೆ ಊರಿನೇ. ಹಾಂ ರೀ. ಅವ್ರು ಪಗಾರ ಅವ್ರದ್ದು ಗೋ ಮಕ್ಕಳು ವಾಡ್ ಮಾಡ್ಕೋತಾರ, ಎಲ್ಲ ಮಾಡ್ಕೋತಾರ. ರೈತರು ಬೆಳೆ ಏನಾದ್ರು ರೂಪಾಯಿಗೆ ಕ್ವಿಂಟಾಲ, 10 ರೂಪಾಯಿಗೆ ಕ್ವಿಂಟಾಲ ಹೆಂಗೆ ತಗೋತಾರ, ನಾವು ಹೆಂಗೆ ಬದುಕಬೇಕು ಹೇಳ್ರಿ? ಹಾಂ ಇದ್ದೆ ಮುದ್ದೆ ನನ್ನ ಮಾತಿಗೆ ಫಲ ಸಿಗಬೇಕು ಹಾಂ ಅಂತ ನಾ ಆಯ್ತು ನೋಡು. ಹಾಂ ನಾ ಬಾಳೆ ಅಂತ ವಿಡಿಯೋ ಮಾಡ್ತೀನಿ. ಹಾಂ ರೀ. ಏನು ನಿನ್ನ ಮಾತಿಗೆ ಬೆಲೆ ಸಿಗ್ಬೇಕಂತ ನಾ ಕಷ್ಟಪಟ್ಟು ಐತೆ ನೋಡು. ಎಲ್ಲಾರ್ದು ಪರಿಹಾರ ಸಿಗ್ತೀನಿ, ಸಿಗಬೇಕೇ ಸಿಗಬೇಕು. ಯಾಕಂದ್ರೆ ರೈತ ಹಿಂಗೆ ಸಂಕಟದಾಗ ಅದ. ಸರ್ದು ಪಗಾರ ವಾಡ, ಇಷ್ಟೇ ಡ್ರೈವರ್ ವಾಡ, ಅವ್ರಿಗೆ ನೌಕರಿ ವಾಡ, ದಾರುದು ವಾಡ, ದಾರು ಕುಡಿಯೋ ಮಾರಾಟಕ್ಕೆ ಹೆಣ್ಣಾಳು ಕುಡ್ಲಿಕತ್ಯಾರ, 100 ರೂಪಾಯಿ ಗಂಡಾಳು ಕುಡ್ಲಿಕತ್ಯಾರ. ಮತ್ತೆ ಯಾರಾದ್ರು ಫ್ರೀ ಅವ್ರು ಮಾಡ್ಯಾರ. ರೈತರ ಬದಕ ರೂಪಾಯಿಗೆ ಕೆಲವ 10 ರೂಪಾಯಿಗೆ ಕ್ವಿಂಟಲ್ ತೊಗೋತಾರ. ರೈತರ ಬದುಕಬೇಕಾಗಿ ಅವ್ರು ಅಲ್ಲಿ ಉರಿ ಹಚ್ಬೇಕು ಸರ್ಕಾರ ಮಂದಿಗೆ, ಬೋಸುಡಿ ಮಕ್ಕಳಿಗೆ. ಮತ್ತೆ ಆದ್ರೆ ಭೀ ನಿನ್ನ ಮಾತಿಗೆ ಬೆಲೆ ಸಿಗ್ಬೇಕು. ಮತ್ತೆ ಅಟ್ಟು ತಕನ ವಿಡಿಯೋ ಸರ್ಕಾರ ತಕ ಹೋಗ್ಬೇಕು. ಮತ್ತೆ ಕಾಮೆಂಟ್ ಅನ್ನಿಸ್ಲತ್ತದ ಭೈ ಎಲ್ಲರಿಗೆ. ಇದು ಖರೆ ಅದು ಸತ್ಯ ಪರಿಸ್ಥಿತಿ ಅದ. ಇದು ಕರ್ನಾಟಕದಾಗ ಹಿಂಗೆ ನಡೀತದ. ಮತ್ತು ಇದಕ್ಕೆ ತಲೆ ಹಿಡಿಬೇಕು.